ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ಆದಂಥ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಕೊಂಡು ಬೇಕಾಗಿರೋ ಸಾಮಗ್ರಿ: ಬದನೆಕಾಯಿ, ನೀರುಳ್ಳಿ, ದೊಡ್ಡ ನೀರುಳ್ಳಿ ತೊಗೊಂಡಿದ್ದೀನಿ ನಾನು ಇದನ್ನು, ಮತ್ತು ಒಂದು ಟೊಮೊಟೊ, 2 ಹಸಿಮೆಣಸಿನಕಾಯಿ. ಬದನೆಕಾಯಿನ ನಾನು ಹೆಚ್ಚಿಟ್ಕೊಂಡಿದ್ದೇನೆ, ಹೆಚ್ಚಿಟ್ಟು ನೀರಿಗೆ ಹಾಕ್ಕೊಂಡಿದ್ದೇನೆ. ಅದು ಹಾಗೆ ಇಟ್ಟರೆ ಬೇಗ ಕಪ್ಪಾಗ್ತದೆ. ನಾನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದ ತಕ್ಷಣ ನಾನು ಅದಕ್ಕೆ 2 ಸ್ಪೂನ್ ತುಪ್ಪನ ಹಾಕ್ತೇನೆ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಣ್ಣೆನೂ ಯೂಸ್ ಮಾಡ್ಬೋದು. ತುಪ್ಪ ಹಾಕಿದಾಗ ಅದ್ರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೊಳ್ಬೋದು, ಶೇಂಗಾನೂ ಹಾಕ್ಕೊಳ್ಬೋದು. ಬಟ್ ನಾನು ಅದು ಯಾವುದೂ ಹಾಕ್ತಾಯಿಲ್ಲ. ಕರಿಬೇವಿನ ಸೊಪ್ಪು, ಇದಕ್ಕೆ ಸಾಸಿವೆನೂ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಸಾಸಿವೆ ಹಾಕಿಲ್ಲ. ಈಗ ನಾನು ಅದಕ್ಕೆ ನೀರುಳ್ಳಿ ಹಾಕ್ಕೊಳ್ತೇನೆ. ನೀರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೇಗ ಆಗ್ತದೆ ಮಾಡಲಿಕ್ಕೆ, 10 ನಿಮಿಷ ಸಾಕು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ವಾಂಗಿಬಾತಿಂದು. ಇದಕ್ಕೆ ಟೊಮೊಟೊ ಮತ್ತು ಹಸಿಮೆಣಸು ಸೇರಿಸ್ಕೊತೀನಿ. ಇದಕ್ಕೆ ಉಪ್ಪನ್ನು ಕೂಡ ನಾನು ಈಗಲೇ ಸೇರಿಸ್ಕೊಳ್ತೇನೆ. ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಇದಕ್ಕೆ ನಾನು ಮನೇಲೇ ಮಾಡಿರುವಂಥ ವಾಂಗಿಬಾತ್ ಪೌಡರ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡೆ. ಬದನೆಕಾಯಿನೂ ಇದಕ್ಕೆ ಹಾಕ್ಕೊಳ್ತೇನೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಇದು ನಮಗೆ ಬೆಳಗ್ಗೆಗೂ ಆಗುತ್ತೆ, ಬೆಳಗ್ಗೆ ತಿಂಡಿನೂ ಆಗುತ್ತೆ, ಮಧ್ಯಾಹ್ನ ಟಿಫನ್ ಒಯ್ಯೋರಿಗೆ ಅದಕ್ಕೂ ಕೂಡ ಚೆನ್ನಾಗಾಗತ್ತಿದ್ದು. ನಾನು ಬಟಾಣಿ ನೆನೆಸೋಕ್ಕೆ ನನಗೆ ಮರ್ತೋಗಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ನಾನು ಕುಕ್ಕರಿಗಾಗಿ ಬೇಯಿಸ್ಕೊಂಡೆ ಬಟಾಣಿನ. ಅದನ್ನೀಗ ಹಾಕ್ತಾಯಿದ್ದೇನೆ. ಸ್ವಲ್ಪ ಅಕ್ಕಿ ತಗೊಳ್ತೇನೆ. ಅಕ್ಕಿ ತೊಳೆದಿದ್ದಕ್ಕೆ ಹಾಕ್ಕೊಳ್ತೇನೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಷಲ್ ತೆಗಿತೇನೆ ಇದಕ್ಕೆ. ಉಪ್ಪನ್ನು ಈಗಲೇ ನೋಡ್ಕೊಳ್ಳಿ ಟೇಸ್ಟು, ಆಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಇದು ಬಿಸಿ ಬಿಸಿಯಾದ ವಾಂಗಿಬಾತ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಘಮ ಘಮ ಪರಿಮಳ ಬರ್ತಾ ಇದೆ. ಇದು ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವೊಮ್ಮೆ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಕ್ ಕೇರ್. ಬಾಯ್ ಬಾಯ್.